ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ ಮುದ್ದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ನೇಹಿತರೆ ಹೂಗಳನ್ನ ತೆಕ್ಕೊಳ್ತಾ ಇದ್ದೀನಿ. ದಾಸವಾಳದ ಹೂಗಳೆಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸ್ನೇಹಿತರೆ. ಹಾಗೇನೆ ಇತ್ತೀಚೆಗೆ ಬಂದ್ಬಿಟ್ಟು ನಮ್ದು ಬಿಳಿ ದಾಸವಾಳದ ಹೂವಿನ ಗಿಡ ಇದೆಯಲ್ಲ, ಅದ್ರಲ್ಲಿ ಒಂದೊಂದ್ ದಿನ ಸ್ನೇಹಿತರೆ 3-4 ಈ ರೀತಿಯಾಗಿ ಹೂಗಳು ತುಂಬಾ ಚೆನ್ನಾಗ್ ಆಗ್ತಾ ಇದೆ. ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಂತರ ಇಲ್ಲಿ ಸೂರ್ಯೋದಯ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಸೂರ್ಯೋದಯ ಆಗಿ ಅಲ್ಲಿ ತುಂಬಾ ಹೊತ್ತಾಗಿದೆ ಸ್ನೇಹಿತರೆ. ಎಷ್ಟು ಚಂದ ಬಿಸಿಲು ಅಂದ್ರೆ ತುಂಬಾ ಚಂದ ಅನ್ನೋದಕ್ಕಿಂತ ತುಂಬಾ ಬಿಸಿಲು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಬಿಸಿಲು, ಅದ್ರಲ್ಲೂ ಗುಲ್ಬರ್ಗ ಅಂದ್ರೆ ಕೇಳ್ಬೇಕಾ, ತುಂಬಾನೇ ಬಿಸಿಲು ಸ್ನೇಹಿತರೆ. ನಂತರ ಇಲ್ಲಿ ಕ್ಲಿಪ್ಪಿಂಗ್ಸ್ ಇದೆ, ಹಿಂದೆ ಮುಂದೆ ಆಗಿದೆ. ಇದು ಬೆಳಗಿನ ಒಂದು 5 ಗಂಟೆ 15 ನಿಮಿಷದಿಂದ 5:20 ಆ ಟೈಮ್ ಅಲ್ಲಿ ಮಾಡಿರುವಂತ ವಿಡಿಯೋ ಸ್ನೇಹಿತರೆ. ಬೆಳಗ್ಗೆ ಬೇಗ ಹೇಳ್ತೀನಲ್ವಾ, ಸ್ವಲ್ಪ ಇತ್ತೀಚೆಗೆ ಬಂದ್ಬಿಟ್ಟು ಬೇಗ ಹೇಳ್ತೀನಿ ಅಂತಾನೆ ಹೇಳ್ಬೋದು. ಮುಂಚೆನೆ ಹೇಳ್ತಿದ್ದೆ ಸ್ನೇಹಿತರೆ, ಆದ್ರೆ ಸ್ವಲ್ಪ 5:15 5:45 ಈ ರೀತಿಯಾಗಿ ಹೇಳ್ತಿದ್ದೆ. ಇವಾಗ ಬಂದ್ಬಿಟ್ಟು 5 ಗಂಟೆ ಅಂದ್ರೆ 5 ಗಂಟೆ, 4:15 ಅಂದ್ರೆ ಇವತ್ 4:15ಗೆ ಎದ್ಬಿಟ್ಟಿದೀನಿ. ಆ ರೀತಿಯಾಗಿರುತ್ತೆ ಸ್ನೇಹಿತರೆ ನನ್ನ ದಿನಚರಿ ಬಂದ್ಬಿಟ್ಟು ಅಂತಾನೆ ಹೇಳ್ಬೋದು. ಇಲ್ಲಿ ರಾತ್ರಿ ಎಲ್ಲ ಸ್ಟವ್ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿರ್ತೀನಲ್ವಾ, ಆದ್ರೂ ಬೆಳಗ್ಗೆ ಒಂದ್ಸಲ ಮತ್ತೊಂದ್ಸಲ ಒರೆಸಿ ಒಂದ್ ಪುಟಾಣಿ ರಂಗೋಲಿ ಹಾಕಿ ನಂತರದಲ್ಲಿ ಒಂದ್ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನ ಇಟ್ರೆ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಗೊತ್ತಾ ಸ್ನೇಹಿತರೆ. ತುಂಬಾನೇ ಖುಷಿ ಅನ್ನಿಸ್ತಾ ಇರುತ್ತೆ. ಅಡಿಗೆ ಮಾಡೋದಕ್ಕೆ ಒಂಥರ ತುಂಬಾ ಖುಷಿ ಆಗ್ತಾ ಇರುತ್ತೆ, ಮನ್ಸಿಗೆ ಸಮಾಧಾನ ಅಂತಾನೆ ಹೇಳ್ಬೋದು. ಮೊದ್ಲಿಗೆ ಇಲ್ಲಿ ಬಿಸಿನೀರನ್ನ ಕಾಯಿಸೋದಕ್ಕೆ ಇಟ್ಟಿದೀನಿ. ನಂತರ ಇಲ್ಲಿ ನೆಲ ಎಲ್ಲ ಒರೆಸ್ತಾ ಇದ್ದೀನಿ ಸ್ನೇಹಿತರೆ. ಏನಕ್ಕಂದ್ರೆ ಪೂಜೆ ಎಲ್ಲ ಈ ತರ ಪೂಜೆಗಳು ಎಲ್ಲ ಇದ್ದಾಗ ಬೇಗ ಇದು ಮಾಡ್ತಾ ಇರ್ತೀನಿ. ಹಾಗೇನೆ ಇನ್ನೊಂದೇನಂದ್ರೆ, ನಾವು ಈಗ ತುಂಬಾನೇ ಸೆಕೆ ಅಲ್ವಾ, ಹಾಗಾಗಿ ರೂಮ್ ಒಳಗಡೆ ಮಲ್ಕೊಳ್ಳಲ್ಲ ಸ್ನೇಹಿತರೆ. ಏನಕ್ಕಂದ್ರೆ ಹಾಲೊಳಗಡೆ ಸ್ವಲ್ಪ ಮುಂದಿನ ಗಾಳಿ ಎಲ್ಲ ತಣ್ಣಗ್ ಬರ್ತಾ ಇರುತ್ತೆ, ಮುಂದೆ ಡೋರಿಂದ ಕಿಟಕಿ ಎಲ್ಲ ಅಂತ ಹೇಳ್ಬಿಟ್ಟು ಹಾಲೊಳಗಡೆ ಮಲ್ಕೊಂತೀವ. ಹಾಗಾಗಿ ಸ್ವಲ್ಪ ಮಕ್ಕಳನ್ನೆಲ್ಲ ಏಳ್ಸೋದು ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ದೊಡ್ಡವನ್ ನೋಡಿ ಹೆಂಗ ಎದ್ಬಿಡ್ತಾನ ಅವನು ನನ್ ಜೊತೆ ವಾಕಿಂಗ್ ಬರೋದ್ರಿಂದ ಹೇಳ್ತಾನೆ. ಚಿಕ್ಕವನ್ ಬಂದೆ ಹೇಳೋದೇ ಕಷ್ಟ. ಅವ್ನಿಗೆ ಹೇಳ್ಸಿರು ಮತ್ತೆ ಇಲ್ಲಿ ಒಳಗಡೆ ಬಂದ್ ಮಂಚದ ಮೇಲೆ ಮಲ್ಕೊಂಡ್ರು ಮತ್ ತಿರ್ಗಾ ಬಂದ್ ಇಲ್ಲೇ ಮಲ್ಕೊಳ್ತಾನೆ ಸ್ನೇಹಿತರೆ. ಆ ರೀತಿಯಾಗಿರುತ್ತೆ. ನಂತರ ಒಂದು ರಂಗೋಲಿ ಹಾಕಿದೀನಿ ಪುಟಾಣಿದು. ನಂತರ ಹಾಗೇನೆ ಹಾಲೆಲ್ಲ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಅದ್ರಿಂದನೇ ಕೆಲ್ಸಗಳು ಮಾಡ್ಕೊಳ್ತಾ ಇರ್ತೀನಿ ಸ್ನೇಹಿತರೆ, ಯಾಕಂದ್ರೆ ಟೈಮ್ ಆಗ್ತಾ ಇರುತ್ತೆ. ಹಾಗೇನೆ ಚಿಕ್ಕ ಮಗನಿಗೂ ದೊಡ್ಡವನಿಗಿನ್ನ ಎಕ್ಸಾಮ್ ನಡೀತಾ ಇದೆ, ಚಿಕ್ಕವನಿಗೂ ಬಂದ್ಬಿಟ್ಟಿನ ಎಕ್ಸಾಮ್ ನಡೀತಾ ಇದೆ. ಫುಲ್ ಡೇ ತಗೊಂತಿದ್ದಾರೆ ಸ್ನೇಹಿತರೆ ಇವಾಗ ಕ್ಲಾಸ್ ಬಂದ್ಬಿಟ್ಟು. ಹಾಗಾಗಿ ಊಟ ಎಲ್ಲ ಕಟ್ಬೇಕಾಗುತ್ತೆ, ಬಾಕ್ಸ್ ಎಲ್ಲ ಸ್ನೇಹಿತರೆ. ಹಾಗಾಗಿ ಚಪಾತಿ ಮಾಡಿ ಪಲ್ಯ ಮಾಡ್ಕೊಡೋಣ ಅಂತೇಳಿ ಚಪಾತಿ ಹಿಟ್ಟೆಲ್ಲ ಕಲ್ಸಿಟ್ಟು ನಂತರ ಯಜಮಾನ್ರಿಗೆ ಬಂದ್ಬಿಟ್ಟು ಕಾಫಿ ಹಾಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕಾಫಿ ಅಂದ್ರೆ ಫುಲ್ ಈ ಬಿಸ್ಲಿಗೆಲ್ಲ ಅಷ್ಟೊಂದ್ ಏನಿರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಹಾಲು ಅಷ್ಟೇನೆ, ಹಾಲ್ಗೆ ಸ್ವಲ್ಪ ಕಾಫಿ ಪುಡಿ ಮಿಕ್ಸ್ ಮಾಡಿ ಕೊಟ್ಟಿರ್ತೀನಿ ಅಷ್ಟೇನೆ ಸ್ನೇಹಿತರೆ. ನಂತರ ಮಕ್ಳಿಗೂನು ಅವ್ರುನು ಹಾಲು ಕೇಳ್ತಾ ಇರ್ತಾರೆ ಒಂದೊಂದ್ಸಲ, ಹಾಗಾಗಿ ಅವ್ರಿಗೂನು ಹಾಕೊಡ್ತೀನಿ. ಸ್ವಲ್ಪ ಬಾದಾಮ್ ಪುಡಿ ಎಲ್ಲ ಖಾಲಿ ಆಗಿದೆ ಸ್ನೇಹಿತರೆ, ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಸ್ಪೂನು ಎಲ್ಲ ಕೊಡ್ಬೇಕು. ನಂತರ ಅವ್ರು ತಗೊಂಡೋಗಿ ಕುಡಿತಾರೆ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಚಪಾತಿ ಜೊತೆಗೆ ಪಲ್ಯ ಬೇಕಲ್ಲ, ಹಾಗಾಗಿ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಬೇಕು. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆನೆ ಹಾಕಿದ್ದೀನಿ, ಒಂದೇ ಸಲ ಹಾಕೊಂಡ್ಬಿಡೋಣ ಅಂತೇಳಿ. ಇದನ್ನ ಚೆನ್ನಾಗಿ ಕೈ ಆಡಿಸ್ಬೇಕು. ನಂತರ ಇಲ್ಲಿ ಅರಿಶಿನ ಪುಡಿ, ಹಾಗೇನೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಇದೆಲ್ಲದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಲ್ವಾ, ನಂತರದಲ್ಲಿ ಬೇಯಿಸಿಟ್ಕೊಂಡಿರುವಂತ ಬೇಳೆ ಸ್ನೇಹಿತರೆ ನೋಡಿ ಹಾಕೊಳ್ಬೇಕು. 1 ಕಪ್ ಬೇಳೆ ಬೇಯಿಸ್ಕೊಂಡು ಹಾಕೊಳ್ಬೋದು, ನಮ್ಗೆ ಎಷ್ಟು ಜನಕ್ಕೆ ಬೇಕು ಹೆಂಗೆ ಅನ್ನುವಂಥದ್ದು ಸ್ನೇಹಿತರೆ. ನಂತರ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅಂತಂದ್ರೆ ಸೇರಿಸ್ಕೊಂಡ್ರೆ ರುಚಿ ತುಂಬಾನೇ ಚೆನ್ನಾಗ್ ಬರುತ್ತೆ. ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಂದ್ರೆ ನೀವು ಹಾಕೊಳ್ಬೋದು ಸ್ನೇಹಿತರೆ. ನಾನು ಅದೆಲ್ಲ ಹಾಕೊಳ್ಳೋದಿಲ್ಲ, ನಿಮ್ಗೆ ಹಾಕೊಳ್ತೀವಿ ಅನ್ನೋದಾದ್ರೆ ಖಂಡಿತ ಹಾಕೊಳ್ಬೋದು. ನಂತರ ಸ್ವಲ್ಪ ಗಟ್ಟಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಂಡಿದೀನಿ. ತಣ್ಣೀರ್ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅದ್ರ ರುಚಿ ಬೇರೆ ತರನೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ
ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಂಡು ಕುದಿಸ್ಕೊಂಡಿದೀನಿ. ಹಾಗೇನೆ ಇದಕ್ಕೆ ಹುಣಸೆ ಹುಳಿ ಬೇಕಂದ್ರೆ ನೀವು ಹಾಕೊಳ್ಬೋದು ಸ್ನೇಹಿತರೆ. ಹುಣಸೆ ಹುಳಿ ಬೇಡ ಅಂದ್ರೆ ನಿಂಬೆ ಹಣ್ಣು ಸ್ನೇಹಿತರೆ. ಇದು ಸ್ವಲ್ಪ ಎಲ್ಲ ತಣ್ಣಗಾಗಿದ ನಂತರದಲ್ಲಿ ಸ್ವಲ್ಪ ನಿಂಬೆ ಹಣ್ಣನ್ನ ಹಿಂಡ್ಬಿಟ್ಟು ನಾವು ಬಡಿಸೋ ಟೈಮಿಗೆ ಹಾಕೊಳ್ಬೋದು ಸ್ನೇಹಿತರೆ. ನಂತರ ಹೂಗಳು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಸ್ನೇಹಿತರೆ. ಅದ್ರ ಜೊತೆ ಗುಲಾಬಿ ಇದೆ 2, ಹಾಗೇನೆ 2 ವೈಟ್ ಬಿಳಿ ದಾಸವಾಳ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಎಕ್ಕದ ಹೂವು, ಗಣಪತಿಗೆ ಪ್ರಿಯವಾಗಿರುವಂತಹ ಎಕ್ಕದ ಹೂವು ಸ್ನೇಹಿತರೆ. ಹಾಗೇನೆ ಕಣಗಿಲೆ, ಕೆಂಪು ಕಣಗಿಲೆ ಹೂಗಳು, ಹಾಗೇನೆ ಸ್ವಲ್ಪ ದುಂಡು ಮಲ್ಲಿಗೆ, ಬಿಡಿ ಹೂಗಳೆಲ್ಲ ತಗೊಂಡ್ ಬರ್ತಾರ ಅಂತ ಹೇಳಿದ್ರಲ್ವಾ, ಮತ್ತೊಮ್ಮೆ ತಗೊಂಡ್ ಬಂದಿದ್ರು ನಮ್ಮ ಯಜಮಾನ್ರು. ಹಾಗಾಗಿ ಅವುಗಳನ್ನೆಲ್ಲ ಕಟ್ಬಿಟ್ಟು ದೇವರಿಗೆ ಎಲ್ಲ ಅಲಂಕಾರ ಮಾಡೋಣ ಅಂತ ಹೇಳಿ ಕಟ್ತಾ ಇದ್ದೀನಿ ಸ್ನೇಹಿತರೆ. ಒಂದೊಂದ್ಸಲ ಹೂಗಳೆಲ್ಲ ಸ್ನೇಹಿತರೆ ರಾತ್ರಿನೇ ಕಟ್ಟಿಡ್ತೀನಿ. ನನ್ಗೇನಾದ್ರು ಸ್ವಲ್ಪ ಆಗ್ಲಿಲ್ಲ ಅಂತಂದಾಗ ಈ ರೀತಿಯಾಗಿ ಪೂಜೆಗೆ ಎಷ್ಟು ಬೇಕು ಅಷ್ಟನ್ನ ಕಟ್ಟಿಟ್ಟು ಪೂಜೆ ಮಾಡ್ತೀನಿ ಸ್ನೇಹಿತರೆ. ಅಂದ್ರೆ ಹೂಗಳನ್ನ ಕಟ್ಟಿ ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ದೇವರಿಗೆ ಸ್ವಲ್ಪ ಇಟ್ರೆ ನನಗೂ ಸ್ವಲ್ಪ ಮುಡ್ಕೊಳ್ಳೋದಕ್ಕೆ ಅಂತೇಳಿ ನಾನು ಸ್ವಲ್ಪ ಕಟ್ಕೊಳ್ತೀನಿ ಸ್ನೇಹಿತರೆ. ಇಲ್ಲ ಅಂತಂದ್ರೆ ನಮ್ಮನೇಲಿ ಕೇಳ್ತಾ ಇರ್ತಾರೆ, ಏನ್ ಸಹಿತ ಹೂವ ಎಲ್ಲಿ ನೀನ್ ಮುಡ್ಕೊಂಡೇ ಇಲ್ಲ ಅಂತಿರ್ತಾರೆ. ಹಾಗಾಗಿ ನೋಡಿ ದೇವ್ರಿಗೆ ಬಂದ್ಬಿಟ್ಟು ಸ್ವಲ್ಪ ಹೆಚ್ಚಿಗೆನೆ, ನನಗೆ ಸ್ವಲ್ಪ ಕಡಿಮೆನೆ ಸ್ನೇಹಿತರೆ. ನನಗೆ ದೇವ್ರಿಗೆ ಅಲಂಕಾರ ಮಾಡ್ಬೇಕು ನೋಡ್ಬೇಕಂದ್ರೆ ತುಂಬಾನೇ ಖುಷಿ. ಹಾಗಾಗಿ ನಂತರದಲ್ಲಿ ಎಕ್ಕದ ಹೂವಿಂದು ಹಾರನು ಮಾಡ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೇನೆ ಕಣಗಿಲೆ ಹೂವಿಂದನು ಕಟ್ಬಿಟ್ಟು ಇದು ಮಾಡೋಣ ಅಂತಿದೆ. ಇಷ್ಟೆಲ್ಲ ಹೂಗಳಿತ್ತಲ್ಲ ಸಾಕು. ಹಾಗೇನೆ ದೇವರಿಗೆ ಒಂದು ಇದನ್ನೆಲ್ಲ ಹೆಸರುಗಳೆಲ್ಲ ಹೇಳಿ ಏನ್ ಅರ್ಚನೆ ಇದು ಮಾಡ್ತೀವಲ್ವಾ, ಆ ರೀತಿಯಾಗಿ ಮಾಡಿದ್ರೆ ಆಗುತ್ತೆ ಅಂತೇಳಿ ಆ ಕಣಗಿಲೆ ಹೂಗಳೆಲ್ಲ ಬಿಡಿ ಹೂವು ಹಾಗೇನೆ ಇಟ್ಕೊಂಡಿದ್ದೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ಮಗ ಮನೇಲಿ ಇರೋದ್ರಿಂದ ಮಕ್ಳು ಕೈಯಲ್ಲಿ ಪೂಜೆ ಮಾಡಿಸೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರಲ್ವಾ ಅಂತ ಮಕ್ಳ ಕೈಯಿಂದ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡಿಸಿದಾಗ ತುಂಬಾನೇ ಒಳ್ಳೇದು. ಒಟ್ಟಾರೆ ಗಣಪತಿ ಪೂಜೆ, ಸರಸ್ವತಿ ಪೂಜೆ ಇವೆಲ್ಲದನ್ನು ಮಕ್ಳ ಕಡೆಯಿಂದ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಹಾಗಾಗಿ ಮಗನಿಗೆ ಫಸ್ಟ್ ನೀನೇ ಪೂಜೆ ಮಾಡ್ಬಿಡಪ್ಪ ಅಂತ ಹೇಳ್ದೆ. ಹಾಗಾಗಿ ಮಗನೇ ಪೂಜೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಂತರ ಬಂದ್ಬಿಟ್ಟು ಇಲ್ಲಿ ಕರ್ಪೂರದ ಆರತಿ ಮಾಡಿ ಹಾಗೇನೆ ಧೂಪ ಇದನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ತುಂಬಾನೇ ಖುಷಿ ಅನ್ನಿಸ್ತಂತಾನೆ ಹೇಳ್ಬೋದು. ನಾನೆಲ್ಲದನ್ನು ವಿಗ್ರಹಗಳೆಲ್ಲ ತೊಳೆದು ಎಲ್ಲ ಇದನ್ನ ಮಾಡಿ ಎಲ್ಲದು ಹೂವನ್ನ ಎಲ್ಲ ಇಟ್ಟು ಕೊಟ್ಟಿದ್ದೆ ರೆಡಿ ಮಾಡಿ. ನಂತರದಲ್ಲಿ ಪೂಜೆ ಅಷ್ಟೇ ಮಾಡಿದಂಥದ್ದು. ಹಾಗೇನೆ ಇಲ್ಲಿ ಬಂದ್ಬಿಟ್ಟು ನೋಡಿ ಗಣಪತಿ ಏನು ಸ್ತೋತ್ರಗಳು ಶ್ಲೋಕಗಳು ಇವೆಲ್ಲ ಬರುತ್ತಲ್ಲ ಅವೆಲ್ಲದನ್ನು ಹೇಳ್ಕೊಳ್ತಾ ಹಾಗೇನೆ ಅದೇನು ಬರ್ಲಿಲ್ಲ ಅಂದ್ರೆ ಸ್ನೇಹಿತರೆ ಓಂ ಗಂ ಗಣಪತಿ ನಮಃ ಅದಾದ್ರೂ ಬರುತ್ತಲ್ವಾ ಸ್ನೇಹಿತರೆ. ಅಟ್ಲೀಸ್ಟ್ ಶುಕ್ಲಾಂಬರದಂ ಅಂತೂ ಖಂಡಿತವಾಗ್ಲೂ ಎಲ್ರಿಗೂ ಬರುತ್ತೆ ಸ್ನೇಹಿತರೆ. ನಾವು ಚಿಕ್ಕಂದಿನಿಂದಲೂ ಆ ಹಾಡನ್ನ ಕೇಳಿ 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 ನಮ್ಗೆ ಎಷ್ಟು ಕೇಳ್ತಾ ಇದ್ವಿ ಅಂದ್ರೆ ಎಲ್ಲಾದ್ರೂ ಒಂದು ಪ್ರೋಗ್ರಾಮ್ ನಡೀತಿತ್ತಂದ್ರೆ ಮೊದ್ಲಿಗೆ ಫಸ್ಟ್ ಅದೇ ಹಾಡನ್ನೇ ಸ್ನೇಹಿತರೆ ಆಗ್ತಾ ಇದ್ದಿದ್ದು. ಹಾಗಾಗಿ ಅದಂತೂ ಖಂಡಿತವಾಗ್ಲೂ ಬಾಯ್ಪಾಠ ಆದಂಗಾಗಿದೆ. ನಂತರ ನಾನು ಇಲ್ಲಿ ಆರತಿಯನ್ನ ಎಲ್ಲ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಕರ್ಪೂರದ ಆರತಿ. ನನಗೂನು ಮಗ ಪೂಜೆ ಮಾಡಿದ್ರು, ನಮ್ಮ ಯಜಮಾನ್ರು ಪೂಜೆ ಮಾಡಿದ್ರು, ನಾನು ಸ್ವಲ್ಪ ಪೂಜೆ ಮಾಡಿದ್ರೇನೆ ನನಗೆ ಒಂಥರ ಖುಷಿ ಅನ್ಸುವಂಥದ್ದು ಸ್ನೇಹಿತರೆ. ಇಲ್ಲಾಂದ್ರೆ ಪೂಜೆ ಮಾಡ್ಲಿಲ್ಲಲ್ಲ ಅಂತ ಹೇಳಿ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಪೂಜೆಯನ್ನ ಕರ್ಪೂರದ ಆರತಿ ಮಾಡಿ ಹಾಗೇನೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ದಾಸವಾಳದ ಹೂಗಳು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ. ತುಂಬಾನೇ ದಾಸವಾಳದ ಹೂಗಳು ಅಷ್ಟೇ ತುಂಬಾ ಚೆನ್ನಾಗಿ ಬಿಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೇನೆ ಬಾಳೆಹಣ್ಣೆಲ್ಲ ತಗೊಂಡ್ ಬಂದಿರ್ಲಿಲ್ಲ, ತೆಂಗಿನಕಾಯಿ ಹಾಗೇನೆ ಕೊಬ್ಬರಿ ಬೆಲ್ಲ ಸಕ್ಕರೆ ಎಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಇಷ್ಟು ಮಾಡಿದೀನಿ ಸ್ನೇಹಿತರೆ. ಸಂಕಷ್ಟಹರ ಚತುರ್ಥಿ ಪೂಜೆ ನಂತರ ಚಪಾತಿ ಪಲ್ಯ ಸ್ನೇಹಿತರೆ ಇವತ್ತಿನ ಟಿಫನಿಗೆ ಬಂದ್ಬಿಟ್ಟು. ನಂತರದಲ್ಲಿ ಇಲ್ಲಿ ಉಂಡೆ ಸ್ನೇಹಿತರೆ, ಅಗಸೆ ಬೀಜದ ಉಂಡೆ ಮಾಡಿದೀನಿ. ಇದ್ರಲ್ಲೇ ಹಾಕೋಣ ಅಂತಿದೆ, ತುಂಬಾನೇ ಲೆಂತಿ ಆಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಈ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತೀನಿ. ನೀವು ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನಿ. ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಸ್ನೇಹಿತರೆ. ಹಾಗಾಗಿ ನನಗೆ ಸ್ವಲ್ಪ ಯಾವಾಗ್ಲೂ ಸ್ವೀಟ್ ಜಾಸ್ತಿ ಇಷ್ಟ, ಹಾಗಾಗಿ ಮಾಡ್ತಾನೆ ಇರ್ತೀನಿ ಅಂತಾನೆ ಹೇಳ್ಬೋದು. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.